ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಅಡುಗೆ ಸಂಭ್ರಮ. ನಾನಿವತ್ತು ಕರ್ಜಿಕಾಯಿ ಮಾಡೋದು ಹೇಗೆ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಗರಿಗರಿಯಾಗಿ ಯಾವ ಥರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಈ ದಿನದಲ್ಲಂತೂ ಪ್ರಸಾದಕ್ಕೆ ಅಂತ ಕರ್ಜಿಕಾಯಿ ಮಾಡಲೇಬೇಕು. ಶ್ರಾವಣ ಅಲ್ವಾ, ಪಂಚಮಿಗೆ ಕರ್ಜಿಕಾಯಿ ಬೇಕು. ಗಣೇಶನ ಹಬ್ಬಕ್ಕೆ ಆಗಲಿ ಇಲ್ಲ ವರಮಹಾಲಕ್ಷ್ಮಿ ಪೂಜೆಗೆ ಆಗಲಿ ಪ್ರಸಾದಕ್ಕೆ ನೈವೇದ್ಯಕ್ಕೆ ಎಲ್ಲ ಕರ್ಜಿಕಾಯಿ ಬೇಕೇ ಬೇಕು. ಅದಕ್ಕೆ ನಾನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬೌಲಿಗೆ ಒಂದು 3 ಕಪ್ಪಷ್ಟು, ಒಂದು ಟೀ ಕಪ್ಪಲ್ಲಿ 3 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ನಾದಿ ಸ್ವಲ್ಪ ಸಾಫ್ಟ್ ಆಗಬೇಕು. ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ಚೆನ್ನಾಗಿ ನಾದಿದರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ. ಕರ್ಜಿಕಾಯಿ ಕೂಡ ಗರಿ ಗರಿಯಾಗಿ ಬರುತ್ತೆ. ಅದಕ್ಕೆ ನೀಟಾಗಿ ನಾದ್ಕೊಂಡು ಎಲ್ಲ ಕಾಲ್ಸಿದ ನಂತರ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಬೇಕು. ಆಯಿಲ್ ಹಾಕಿ ನಂತರ ಲಾಸ್ಟಿಗೆ ಸ್ವಲ್ಪ ಒಂದು ಸಲ ನಾದಿ ಒಂದು ಬೌಲ್ ಮುಚ್ಚಿ ಒಂದು 15 to 20 ಮಿನಿಟ್ಸ್ ಅದನ್ನ ನೆನೆಯೋಕ್ಕೆ ಬಿಡ್ಕೋಬೇಕು. ಅಷ್ಟರಲ್ಲಿ ನಾವು ಕರ್ಜಿಕಾಯಿ ಸೂಸ್ಲು ರೆಡಿ ಮಾಡ್ಕೊಳ್ಳೋಣ. ನಾನು ಕರ್ಜಿಕಾಯಿ ಸೂಸ್ಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನ ಒಂದು ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕಾಳು ಕೆಂಪುಗಾಗೋ ತನಕ ಶೇಂಗಾ ಬೀಜನ ಸಣ್ಣ ಉರಿಲಿನೇ ಹುರ್ಕೊಳ್ಳಿ. ಚೆನ್ನಾಗಿ ಹುರಿದಾದ ನಂತರ ಅದನ್ನು ಒಂದು ಮರದಲ್ಲಿ ತಕ್ಕೊಂಡು ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದಕ್ಕೆ ಒಂದು 2 ಕಪ್ಪಷ್ಟು ಹುರ್ಗಡ್ಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆನ ನಂತರ ಒಂದು ಕಪ್ಪಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಆರ್ಗಾನಿಕ್ ಬೆಲ್ಲ ಇದ್ದರೆ ಬೆಲ್ಲ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾನು ಇಲ್ಲಿ ಕುಡಿಕೆ ಬೆಲ್ಲ ಯೂಸ್ ಮಾಡಿದ್ದೀನಿ ತುರ್ಕೊಂಡು. ನೋಡಿ, ಇದನ್ನ ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ತರಿಯಾಗಿ ಪೌಡ್ರ್ ಆಗಬೇಕು. ತುಂಬ ಸಣ್ಣಕ್ಕೆ ಮಾಡ್ಕೋಬಾರ್ದು, ಕರ್ಜಿಕಾಯಿ ಗಂಟ್ಲಿಗೆ ಹಿಡಿಯುತ್ತೆ. ಈ ಹದದಲ್ಲಿ ಮಾಡಿಕೊಂಡ್ರೆ ಸಾಕು. ಎಳ್ಳು ಬೇಕಾದರೆ ಎಳ್ಳನ್ನು ಹುರ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಎಳ್ಳು ಹಾಕಿಲ್ಲ, ನೀವು ಬೇಕಿದ್ದರೆ ಎಳ್ಳನ್ನು ಬೇಕಾದರೂ ಸೇರಿಸ್ಕೊಳ್ಳಿ. ನಂತರ ಒಂದು ಕಪ್ಪಷ್ಟು ನಾನು ತುರಿದಿಟ್ಟಿರುವಂಥ ಒಣ ಕೊಬ್ಬರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ, ಒಂದು 1/4 ಸ್ಪೂನಷ್ಟು ಲವಂಗ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಶುಂಠಿ ಪುಡಿನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಕಲಸಿಟ್ಕೊಂಡಿರೋವಂಥ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಇವಾಗ. ಈ ರೀತಿ ನೆಂದಾದಮೇಲೆ ನೀಟಾಗಿ ಸ್ವಲ್ಪ ದಪ್ಪನಾಗೆ ಕರ್ಗಡೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ನಾವು ಉಳ್ಳಿನ ಕಿತ್ತಾಕ್ಕೋಬೇಕು. ನೀಟಾಗಿ ಕಿತ್ತಾಕೊಂಡು ಅವನ್ನ ಪ್ರೆಸ್ ಮಾಡಿಕೊಂಡು ಉದ್ದುದ್ನಾಗೆ ಎಲೆ ಉದ್ಕೋಬೇಕು. ಇದಕ್ಕೆ ದುಂಡುಗೆ ಉದ್ದಬಾರ್ದು. ನಾವು ಎಷ್ಟು ಉದ್ದ ಎಲೆ ಉದ್ತೀವೋ ಅಷ್ಟು ತುಂಬಕ್ಕೂ ಚೆನ್ನಾಗಾಗುತ್ತೆ. ಕರ್ಜಿಕಾಯಿ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಉದ್ಲಿಕ್ಕೆ ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಯೂಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ. ನಾನು ಅದಕ್ಕೆ ಇಲ್ಲಿ ಉದ್ಲಿಕ್ಕೆ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಉದ್ದ ಎಲೆನ ಉದ್ಕೊಳ್ತಾ ಇದ್ದೀನಿ. ಎಲ್ಲ ಎಲೆನೂ ಉದ್ದುದ್ನಾಗೆ ಉದ್ದಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಎಲೆನ ಇದನ್ನ ಆರಿಸ್ಕೋಬೇಕು, ಇಲ್ಲಾಂದರೆ ಕೈಯಲ್ಲಿ ತುಂಬೋಕ್ಕೆ ಚೆನ್ನಾಗಾಗಲ್ಲ. ಒಂದು ಕಾಟನ್ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಈ ಥರ ಆರಾಕ್ಕೋಬೇಕು. ಸ್ವಲ್ಪ ಎಲೆ ಎಲ್ಲ ಆರಿದ ನಂತರ ಈ ಥರ ಕೈಯಲ್ಲಿ ಇಟ್ಕೊಂಡು ಸೂಸ್ಲ ನಡುವೆ ಹಾಕ್ಕೊಂಡು ಸುತ್ತಲೂ ಒಂದು ಲೋಟದಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ಅದನ್ನ ನೀರು ಹಚ್ಚಬೇಕು. ಎಡ್ಜಸ್ಸಿಗೆಲ್ಲ ನೀರು ಹಚ್ಚಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಸೂಸ್ಲು ಹೊರಗೆ ಬರ್ದಿರೋ ಥರ ನೀಟಾಗಿ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಎಲ್ಲ ಎಡ್ಜಸ್ಸು ನೀಟಾಗಿ ಕವರ್ ಆಗೋ ಥರ ತುಂಬ್ಕೊಂಡು ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರೆಡಿ ಆಗಿರೋವಂಥ ಕರ್ಜಿಕಾಯಿನೆಲ್ಲ ಒಂದೊಂದಾಗೆ ಹಾಕ್ಕೋಬೇಕು. ಒಂದೊಂದಂಗೆ ಹಾಕ್ಕೊಂಡು ತಿರುಗಿಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಸೈಡೇ ಫುಲ್ ಕಪ್ಪಾಗಿಬಿಡುತ್ತೆ. ತಿರುಗಿಸ್ಕೊಳ್ತಾ ನೀಟಾಗೆ ಕರ್ಕೋಬೇಕು. ಅದನ್ನ ತುಂಬ ರೈಸ್ ಮಾಡಿಬಿಟ್ರೆ ಒಂದೇ ಸಲ ಕರ್ಜಿಕಾಯಿ ಎಲೆ ಎಲ್ಲ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ಮಾಗೆ ಇಟ್ಕೊಂಡು ನಿಧಾನಕ್ಕೆ ಕರ್ಕೊಳ್ಳಿ. ಸ್ವಲ್ಪ ಕೆಂಪಾದ ತಕ್ಷಣ ಕರ್ಜಿಕಾಯಿನ ತುಂಬ ಕಪ್ಪಾಗೋ ತನಕ ಎಣ್ಣೆಯಲ್ಲೇ ಬಿಟ್ಕೊಬಿಡಿ. ನೋಡಿ, ಅದಕ್ಕೆ ಬಂತು ಅಂದ ತಕ್ಷಣ ಎಣ್ಣೆಯಿಂದ ಹೊರಗೆ ತೆಗ್ದುಬಿಡಿ. ಏಕೆಂದರೆ ಎಣ್ಣೆ ಕಾವಿಗೆ ಹೊರಗೆ ಬಂದ ತಕ್ಷಣ ತೆಗೆದ್ಮೇಲೆ ಸ್ವಲ್ಪ ಕೆಂಪಾಗುತ್ತೆ. ಆ ಹದದಲ್ಲೇ ತಗೊಂಡ್ಬಿಡ್ಬೇಕು. ಹೀಗೆ ಎಲ್ಲ ಕರ್ಜಿಕಾಯಿನೂ ಚೆನ್ನಾಗಿ ಎಣ್ಣೆ ಕಾಸಿ ಕರ್ದು ಇಟ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಸಲ ಈ ರೆಸಿಪಿನ ಟ್ರೈ ಕೂಡ ಮಾಡಿ. ಥ್ಯಾಂಕ್ ಯು ಆಲ್.